ನನ್ನ ಮೈಯೊಳಗೆ ಸೇರ್ಕೊಂಡು ನೀನು ಅವ್ರಿಗೆ ತೊಂದರೆ ಕೊಡೋಂಗಿಲ್ಲ. ಆಮೇಲೆ ನೀನು ಅವ್ರಿಗೆ ಹೊಡ್ಯಕ್ಕೆ ಹೋಗೋದು ಅವೆಲ್ಲ ಮಾಡೋಂಗಿಲ್ಲ. ಬರ್ತೀಯಾ ಮೈಯೊಳಗೆ ಬಾ, ಸುಮ್ಮನೆ ಕೂತ್ಕೋಬೇಕು ಬಂದರೆ. ಬಾ 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 ಬಾ. मैं क्या करूँ मुझे बुढ़ा मिल गया, मैं क्या करूँ मुझे बुढ़ा मिल गया, क्या करूँ क्या करूँ. ಹೊಡಿ ತೆಗ್ದಿಲ್ವಾ? ಈಗ ತೆಗಿತೀರಾ? ನಿಮ್ದೇನಾ? ಹಾಂ, ಅದಕ್ಕೆ ಮೊನ್ನೆ ಕರೆದಿದ್ರಲ್ಲ ನನಗೆ. ಹೆಂಗೆ ಸರ್ ನನಗೆ ಗೊತ್ತಿಲ್ಲ. ಅವ್ರು ನನ್ನ ಕರೆದದ್ದು ಬಿಟ್ಟು ನನಗೆ ಗೊತ್ತಿಲ್ಲ ಸರ್. ಅವ್ರು ಬಂದಕ್ಕೆ ಅದು ಮಾತಾಡೋಣ. ಇವಾಗ ಅವ್ರು ಊಟ ಬರ್ರಿ ಸರ್. ಹೌದಾ? ಹ್ಞೂ ಸರ್. ಇರಲಿ. ತಾವು ಯಾವ ಸರ್? ನಮ್ಮದು ಊರಿಗಿರಂತಿಲ್ಲ, ನಮ್ಮದು ಎಲ್ಲ ಕಡೆ ಓಡಾಡ್ತೀವಿ. ಒಳ್ಳೇದು ಮಾಡೋದು ಅಷ್ಟೇ ನಮ್ಮದು ಯೋಚನೆ. ಏನಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಬಿಳಿ ಹಳ್ಳು ಹಾಕಿದ್ದೀರಲ್ಲ, ಅದು ಬೆಳ್ಳಿಗೆ ಟಚ್ ಆಗಬೇಕು, ಅದು ಬೆರಳಿಗೆ. ಹೌದಾ ಸರ್? ಇವಾಗ ಬರ್ತಾಯ್ತು ನಿಮ್ಮದು. ಉತ್ತರ ಕರ್ನಾಟಕ ಕಡೆಯವ್ರು ನೀವು. ಹೌದ್ರಿ. ಹೌದಲ್ರಿ? ಹೌದೌದ್ರಿ. ಎಲ್ಲ ಭಾಷೆನೂ ಮಾತಾಡ್ತೀನಿ ನಾನು. ಹೌದೌದು. UP, ಬಿಹಾರ, ಕರ್ನಾಟಕ, ಮೈಸೂರು, ಮಂಡ್ಯ ಈ ಕಡೆ ಎಲ್ಲ ಓಡಾಡಂತವ್ರು ನಾವು. ₹1 ಇಸ್ಕೊಳ್ಳೋದಿಲ್ಲ ಯಾರ ಹತ್ರನು. ಯಾಕೆ ಹೇಳಿದೆ ಅಂದರೆ, ಮೊನ್ನೆ ಈ ಬಿಲ್ಡಿಂಗ್ನವ್ರಿಗೊಬ್ಬರಿಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿತ್ತು. ಗೊತ್ತಿದೆ ನಿಮಗೆ? ಊರೊಳಗಿದ್ರೆ ಅವ್ರಿಗೆ ಆ ದೆವ್ವ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ ಪಾಪ. ಅದು ಬಿಡಿಸಿ ಮೊನ್ನೆ ಕೊಟ್ಟಿದ್ದೀನಿ. ಹೌದ್ರಿ. ಈ ಸ್ಥಳದಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಬೇಕು. ಈ ಸ್ಥಳ ಯಾಕಂದ್ರೆ ಇದು ಕೊನೆಯಾಗಿದೆ ಅಂತ 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 ಹೇಳ್ತಾರೆ. ಇದನ್ನು ಎಲ್ಲ ಮುಗಿದು ಬರುವಂಥ ಅಂತವಾದ ಒಂದು ಬಾಗಿಲು, ದ್ವಾರಿ ಬಾಗಿಲಾಗಿರೋದ್ರಿಂದ ಅಂಥದಲ್ಲಿ ಇರುವಂಥ ಒಂದು ಆತ್ಮ. ಮರಕ್ಕೆ ನೀರು ಹಾಕಬೇಕು, ನೀರು ಹಾಕೋದಿಲ್ಲ. ಕೋಳಿ ಕಟ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಮಾಡ್ತಾರೆ. ಮಾಡೋಕ್ಕೆ ಹೋಗ್ಬಾರ್ದು. ಅದು ಯಾರು ಹಳೆ ಕಾಲದವ್ರು ಮಾಡಿರೋಂಥ ಕೆಲಸ ಅದು. ಅದು ಏನಾಗ್ಬಿಟ್ಟಿದೆ, ಇಲ್ಲಿ ಆತ್ಮ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಪಿಶಾಚಿ ಸೇರ್ಕೊಂಡ್ಬಿಟ್ಟಿದೆ. ತುಂಬ ಜನಕ್ಕೆ ಬಿಡಿಸಿದ್ದೀನಿ ನಾನು. ದುಡ್ಡು ತೊಗೊಳ್ಳೋದಿಲ್ಲ ನಾನು ಯಾರಿಗೂ. ಅವು ನನ್ನ ಹಿಂದೆ ಬರ್ತವೆ. ನಾನು ಅವ್ರಿಗೆ ಬಿಡಿಸಿರ್ತೀನಲ್ಲ, ಅವು ನನ್ನ ಹಿಂದೆ ಬರ್ತವೆ. ಈಗ ನೋಡಿ, ಇವಾಗಲೂ ನನ್ನ ಹಿಂದೆ ಬರ್ತಾ ಇದ್ದಾವೆ ಅವು. ನನಗೆ ಕಾಣಿಸುತ್ತದು, ನಿಮ್ಗೆ ಕಾಣಿಸೋದಿಲ್ಲ. ನೀವು ಬಿಳಿ ಬಟ್ಟೆ ಹಾಕಿದ್ರೆ ಅದಕ್ಕೆ ನಾನು ನಿಮಗೆ ಎಚ್ಚರಿಸ್ಕೊಳಕ್ಕೆ ಬಂದೆ. ನಾನು ನಿಮಗೆ ಬಿಳಿ ಬಟ್ಟೆ ಗಣಮಕ್ಳಿಗೆ ಲಕ್ಷಣನೇ ಲಕ್ಷಣ ಅದು ನಿಮಗೆ. ನಿಮ್ಮನೇ ದೇವ್ರು ಯಾವುದು? ಹಾಂ, ಬಸವನವಾಣಿ ಮೈಬೂಸುಬಾನಿ ಮುಸ್ಲಿಮ್ಸ್. ಹಾಂ ಹಾಂ ಹಾಂ, ಒಳ್ಳೇದು ನೋಡಿ, ಒಳ್ಳೇದು ನೋಡಿ. ಮೈಬೂಸುಬಾನಿ. ಹೌದು, ಒಳ್ಳೇದು ಒಳ್ಳೇದು. ಮಂದಿಯವರು ಮೈಬೂಸುಬಾನಿ. ನಮ್ಮವನ ಗಂಡ ಮಂದಿಯವರು ನಮ್ಮ ಲಾಲ್ ಸವಾಲಿ. ಒಟ್ಟು ನಿಮಗೆ ತುಂಬ ತಾಕತ್ತಿದೆ. ನಿಮ್ಮ ಮನೆಯೊಳಗೆ ಧೈರ್ಯ ಅಂತವ್ರು ನೀವು. ಆಮೇಲೆ ಮಾತು ನಿಮ್ಮದು ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದರೆ, ಜಾಸ್ತಿ ರಫ್ ಇದೆ. ನೀವು ಯಾರಾದರೂ ಪ್ರೀತಿಯಿಂದ ಮಾತಾಡಿದ್ರೆ ನೀವು ಅವ್ರದನ್ನ ರಫ್ ಅಂತ ತಿಳ್ಕೊತಾರೆ. ಹೌದಲ್ವಾ? ಇರ್ಲಿ 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 ಇರ್ಲಿ, ಹೋಗ್ಬನ್ನಿ. ಹಾಂ, ನಾಳೆ ಎಷ್ಟು ಗಂಟೆಗೆ ಬರ್ತೀನಿ ಸ್ವಾಮೀಜಿ? ನಾನು ಹೇಳ್ತೀನಿ ನಿಮಗೆ. ಆ ಟೈಮ್ ಬಂದ್ಬಿಟ್ಟು ನನಗೇನು ದುಡ್ಡು ಕೊಡಕ್ಕೆ ಹೋಗ್ಬೇಡಿ. ಒಂದು ಬಾಳೆಹಣ್ಣು, ಎಲೆ ಅಡಿಕೆ ಹೋಗ್ಬಿಟ್ಟು ಆ ದೇವಸ್ಥಾನದ ಒಂದು ಮರ ಹೇಳೋದ್ನಲ್ಲಿ, ಹುಣಸೆ ಮರ, ಅಲ್ಲಿ ಇಟ್ಬಿಡಿ. ಹಾಂ, ಸರಿ ಹೋಗುತ್ತೆ. ಆಮೇಲೆ ನಿಮ್ಮ ತಂಗಿಗೆ ವರ್ಕ್ ಕಳ್ಸಕ್ಕೆ ಹೋಗ್ಬೇಡಿ. ಜಡೆ ಬಿಟ್ಬಿಟ್ಟು ಓಡಾಡ್ಬೇಡ ಅಂತ ಹೇಳಿ ಅವಳಿಗೆ. ಹಾಂ, ದುಡ್ಡೆಲ್ಲ ಕೊಡಕ್ಕೆ ಬರಬೇಡಿ. ದುಡ್ಡು ಕೊಡಕ್ಕೆ ಬಂದ್ರೆ ನಾನು ಏನು ಮಾಡೋದಿಲ್ಲ. ಕೇಳಿಸ್ತಾ? ಹೋಗಿ. ಒಳ್ಳೇದು, ಇರಲಿ ಇರಲಿ, ಒಳ್ಳೇದು. ಇಷ್ಟು ವರ್ಷ ಆದಮೇಲೆ ಈಗ ನಿನಗೆ ಬುದ್ಧಿ ಬಂದಿದೆ. ನಿನಗೆ ಚೆನ್ನಾಗಿದೆ. ಹಾಂ, ಹಿಂಗೆ ಹೋಗು. ಹಾಂ, ಈ ದಾರಿ ಒಳಗೆ ಹೋಗು. ಹುಣಸೆ ಮರದ ಕೆಳಗೆ ಅವ್ಳು ಕಳ್ಸಕ್ಕೆ ಹೋಗ್ಬೇಡ. ಆಮೇಲೆ ಜಡೆ ಬಿಟ್ಕೊಂಡು ಓಡಾಡ್ಬೇಡ ಅಂತ ಹೇಳು. ಹಾಂ, ಇಲ್ಲಿದೆ. ನಿಮಗೆ ಬಿಡಿಸಿದ್ನಲ್ಲ ಅವ್ನಿಗೆ, ಅವ್ನು ಯಾರು, ಅವ್ನು ಸತ್ತೋಗಿದ್ನಲ್ಲ ಅವ್ಳು ಲವರು, ಅವ್ನು ನನ್ನ ಹಿಂದೆ ಬರ್ತಾ ಇದ್ದಾನೆ. ಇವಾಗ ನನ್ನ ಹಿಂದೆ ಇದ್ದಾನೆ ಅವನು. ಹಾಂ, ನಾನು ಮಾಡ್ತೀನಿ. ಹಾಂ, ನಿನ್ನ ತಂಗಿ ಕಳಿಸ್ಬೇಡಿ. ಕೂದಲು ಬಿಟ್ಕೊಂಡು ಓಡಾಡ್ಬೇಡ ಅಂತೇಳಿ. ನೋಡಿ, ಹಂಗೆ ಜಡೆ ಹಾಕೊಂಡು ಓಡಾಡ್ಬೇಕು, ಆ ಥರ. ಆಯಿತಾ? ಹೋಗಿ. ಇರಲಿ ಕೂತ್ಕೊಳ್ಳಿ. ನೀವು ದೊಡ್ಡ ಹಂಗೆ ಮಾಡಬಾರ್ದು. ಕೂತ್ಕೊಳ್ಳಿ. ನೋಡಿ, ದೆವ್ವಗಳು ಹೆಂಗಂದ್ರೆ, ಇವು ಆತ್ಮಗಳು, ಪಿಶಾಚಿಗಳು, ನಾವು ಬಿಡಿಸ್ತೀವಿ. ಅವಕ್ಕೆ ನನ್ನ ಹಿಂದೆ ಬರ್ತವೆ. ಅವಕ್ಕೆ ನಾನು ಊಟ ಹಾಕಿ ಸಮಾಧಾನ ಮಾಡಬೇಕು. ಇಲ್ಲ ಏನು ಮಾಡ್ತವೆ, ಬೇರೆಯವ್ರು ಸೇರ್ಕೊಂಡ್ಬಿಡ್ತವೆ. ಈಗ ಈ ಜಾಗದಲ್ಲಿ, ಇದು ಮಶಾನದ ಜಾಗದಲ್ಲಿ ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಹಳೆ ಕಾಲದವರು ಗೊತ್ತಾಗಿಲ್ಲ ಅದು. ಇಲ್ಲಿ ತೊಗೊಂಡವ್ರಿಗೆ, ಜಾಗ ತೊಗೊಂಡವ್ರಿಗೆಲ್ಲ ಗೊತ್ತಿರೋದಿಲ್ಲ. ನಿಮ್ಮದು ಸ್ವಂತನೇ ಬಿಲ್ಡಿಂಗ್ ಇದು? ಹಾಂ, ದುಡ್ಕೊಂಡು ತಿನ್ನಕ್ಕೆ ಬಂದಿರಿ. ನಾನು ದುಡ್ಕೊಂಡು ತಿನ್ನಕ್ಕೆ ಬಂದಿದ್ದೀನಿ. ರಾಯಚೂರು, ಹುಬ್ಳಿ ಒಳಗಡೆ ಸಿದ್ಧಾರ್ಥ ಮಠ, 3000 ಮಠ, ಎಲ್ಲ ಮಠಗಳು ಗೊತ್ತು ನನಗೆ. ಎಲ್ಲ ದೇವ್ರ ಹತ್ರ ಹೋಗಿ ಎಲ್ಲ ಆಶೀರ್ವಾದ ಪಡ್ಕೊಂಬರ್ತೀನಿ. ಎಲ್ಲ ಕಡೆನೂ ಓಡಾಡ್ತೀನಿ ನಾನು. ಎಲ್ಲರೂ ಒಂದೇ ನಮಗೆ. ಮನುಷ್ಯರ ಜಾತಿ ನಮ್ಮದು. ಮನುಷ್ಯರನ್ನ ಪ್ರೀತಿಸೋರು ನಾನು. ಏನಾಗ್ಬಿಟ್ಟಿದೆ ಅಂದರೆ, ಆತ್ಮ ಮೊನ್ನೆ ಬಿಡಿಸೋಗಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ಬೆಳ್ಳುಳ್ಳಿ ತಿನ್ನಿಸ್ಬೇಡಮ್ಮ, ನಿನ್ನ ಮಗನಿಗೆ ಬೆಳ್ಳುಳ್ಳಿ ತಿನ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ತಿನ್ನಿಸ್ಬಿಟ್ಟಿದ್ದಾಳೆ. ಅದು ಮತ್ತೆ ಹತ್ಕೊಂಡ್ಬಿಟ್ಟಿದೆ. ಇಲ್ಲಿ ಬಂದು ಮತ್ತೆ ಕಾಯ್ಕೊಂಡು ಕೂತ್ಕೊಂಡಿದ್ದೆ ಅವಳಿಗೆ. ಅದು ಓಡಿಸ್ಬಿಟ್ಟು ಹೋಗ್ಬೇಕು ಇವಾಗ ನಾನು.
ನೀವು ನಂಬ್ತೀರ ನಂಬಲ್ಲ ದೆವ್ವಗಳನ್ನ? ನಂಬಬೇಕ್ರಿ, ಮತ್ತೆ ನೀವು ಹೇಳಿದ್ಮೇಲೆ ನಂಬಲೇಬೇಕು ಮತ್ತೆ ನಾವು. ನೀವು ದೆವ್ವ ನೋಡಿದ್ದೀರಾ? ನೋಡಿ ಸರ್, ನೋಡಿಲ್ಲ, ಅದು ಕಾಣಿಸೋದ್ರೆ ಯಾರಿಗೂ. ಅಲ್ಲ ನಮ್ಮ ಕಣ್ಣಿಗೆ ಕಂಡಿಲ್ಲ, ನಾವು ಹೆಂಗಂತೇಳಿ ಅಂದ್ರು. ನಿಮಗೆ ತೋರಿಸ್ತೀನಿ ನಾನು. ನೋಡಿಲ್ಲ ನೀವು ಯಾವತ್ತು ನೋಡಿಲ್ವಾ? ತೋರಿಸ್ತೀನಿ ನೋಡಿ ನಿಮಗೆ. ಬಾಯಿಲಿ ಕೆಳಗಿಳಿ, ಮರದಿಂದ ಕೆಳಗಿಳಿದಿಲ್ಲ, ಬಾಯಿಲಿ ಬಾ, ಮೆಲ್ಲಗೆ ಮೆಲ್ಲಗಿಳಿ, ಬಾಯಿ ಕೂತ್ಕೊಳ್ಳಿ, ಮೆಲ್ಲಗೆ ಬಾ, ಮೆಲ್ಲಗೆ ಹತ್ಬಿಟ್ಟು ಬಾಯಿಲಿ ಕೂತ್ಕೋ, ಕೂತ್ಕೋ ಇಲ್ಲಿ. ಕುಂದ್ರಲ್ಲಿ ಸುಮ್ಮನೆ ಕೂತ್ಕೋಬೇಕು. ನಮ್ಮವ್ರವರು ಅವ್ರನ್ನೆಲ್ಲ ನೋಡಕ್ಕೆ ಹೋಗಿ ಅವ್ರಿಗೆಲ್ಲ ಮಾತಾಡ್ಸೋದು, ತೊಂದರೆ ಕೊಡೋದೆಲ್ಲ ಮಾಡಿದ್ರೆ ನೀನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಈ ಸತಿ. ಕೇಳಿಸ್ತಾ? ನೋಡಿ, ಕಾಣಿಸ್ತಾ ಇದ್ದಾನಾ? ಕಾಣಿಸ್ತಾ ಇಲ್ವಾ? ಹೆಂಗೋ ನೋಡಿ ಅವ್ನು ನೋಡೋಕ್ಕೆ. ಪ್ರತಾಪ ಅವನ ಹೆಸರು. ಆತ್ಮ ಅದೊಂದು. ತೊಂದರೆ ಕೊಡೋದ್ರಲ್ಲಿ ಎತ್ತಿದ ಕೈ ಅವನು. ಏಯ್ ಕೂತ್ಕೋ ಅಂದಲ್ಲ, ಕೂತ್ಕೋ. ಇವ್ರು ನೀನು ಮಾತಾಡ್ಸೋಕೆ ಆಗೋದಿಲ್ಲ, ಮಾತಾಡ್ಸ್ಬಿಡ ಅವ್ರಿಗೆ. ತೊಂದರೆ ಕೊಡಬಾರ್ದಂದ್ರೆ ಕೊಡಬಾರ್ದು ಅಷ್ಟೇ. ಸುಮ್ಮನೆ ನಗಿ ನಗಿ, ನೋಡ್ಬಿಟ್ಟು ನಗ್ರಿ ಅವ್ರಿಗೊಂದ್ಸತಿ. ನಗಿ ನಗಿ, ಖುಷಿ ಪಡ್ಬೇಕು ಅವನಿಗೆ, ಖುಷಿ ಪಡಿಸಿ ಪಾಪ. ನಗಿ, ಹಾಯ್ ಮಾಡಿ ಹಾಯ್ ಮಾಡಿ. ಕೂತ್ಕೋ. ತೋರಿಸೋದ್ರಲ್ಲ, ಹಾಯ್ ಅಂದ್ರಲ್ಲ ಅಷ್ಟೇ, ಖುಷಿಯಾಗಿರ್ಬೇಕು. ಅವನಿಗೇನಂದ್ರೆ ಪಾಪ ಯಾರೂ ಮಾತಾಡ್ಸ್ತಿರ್ಲಿಲ್ಲ ಅಂತ ಅಕ್ಕದ ಪಕ್ಕದ ಮನೆಯವರು. ಅದಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದ. ಹಾಂ, ಅದಕ್ಕೆ ಅವನು ಪಾಪ ಊರು ಸುತ್ತ. ಏಯ್ ಕೂತ್ಕೋ ಅಂದ್ರೆ ಕೂತ್ಕೊಂಡು ಮಾತಾಡಬೇಕು. ಕಾಣಿಸ್ತಾ ಇದ್ದಾನಾ? ಯಾವ ಬಟ್ಟೆ ಹಾಕೊಂಡಿದ್ದಾನೆ ನೋಡಿ? ಯಾವ್ದು ಕಾಣಿಸಿಲ್ಲ. ಕಾಣಿಸಿಲ್ಲ? ಹಿಂಗೆ ನಿಮ್ಗೆ ಕಾಣಿಸೋಂಗೆ ನಾನು ಮಾಡ್ತೀನಿ. ಬಾಯಿಲಿ. ಮತ್ತೆ ನಾವು ಎದಕ್ಕೆ ಮುಟ್ಟವ್ರಿ ಕಂಡ್ರೆ ನನ್ನ ಮೈಯೊಳಗೆ ಸೇರ್ಕೋತೀಯ ನೀನು. ಏಯ್ ನನ್ನ ಮೈಯೊಳಗೆ ಸೇರ್ಕೊಂಡು ನೀನು ಅವ್ರಿಗೆ ತೊಂದರೆ ಕೊಡೋಂಗಿಲ್ಲ. ಆಮೇಲೆ ನೀನು ಅವ್ರಿಗೆ ಹೊಡ್ಯಕ್ಕೆ ಹೋಗೋದು ಅವೆಲ್ಲ ಮಾಡೋಂಗಿಲ್ಲ. ಬರ್ತೀಯಾ ಮೈಯೊಳಗೆ? ಬಾ, ಸುಮ್ಮನೆ ಕೂತ್ಕೋಬೇಕು ಬಂದರೆ. ಬಾ 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 ಬಾ. मैं क्या करूँ राम, मुझे बुढ़ा मिल गया। मैं क्या करूँ राम, मुझे बुढ़ा मिल गया। क्या करूँ, क्या करूँ? ಹೆರಿಗೆ ಬೇರೆ ಹೆಸ್ತ್ರಿ ಬೇಹೆ ಬೇರು ಹೇ ಮೇಲಕ್ಕೆ ಹಿಂದೆಲೆ ಬೇಹೆದು ಯಾ. ಕೈ ಕೊಡು, ಕೈ ಮಿಲಾಯಿಸು. ದೋಸ್ತಿ, ನಂದು ನಿಂದು ದೋಸ್ತಿ. ಏನು ಹೇಳಿ? ಏನು ದೋಸ್ತಿ? ಹಾಂ, ಮಾತಾಡಿದಾಗ ನಾನು ಬಂದಾಗಿಲ್ಲಿ ಕುಂತಾಗ ಮಾತಾಡ್ಸಿದ್ರೆ ಮಾತಾಡ್ಬೇಕು ನೀನು. ಚಲೋ ತಂಗ ರೊಟ್ಟಿ ತಿಂದೆ, ಬದನೆಕಾಯಿ ಪಲ್ಯ ತಿಂದು, ಚೌಳಿಕಾಯಿ ಸಾರು ತಿಂದು ಬಂದವು ನಾನು. ಆತಲ್ವಾ? ಬರಲಿ ನಾನು ಹೋಗ್ತೀನಿ ಎದ್ದು. ನನ್ನ ನೋಡಿ ಹೊಂಟೆ ಹೊಂಟೆ. ಹೊಂಟ ನೋಡಿ. ಕೈ ತೋರಿಸಿ, ಕೈ ತೋರಿಸಿ, ಕೈ ತೋರಿಸ್ಬಿಡಿ. ಏನು ಮಾತಾಡ್ದ? ಏನಂತ ಹೇಳ್ದ? ಏನು ಮಾತಾಡ್ದ ನಿಮ್ಮ ಹತ್ರ? ಏನು ಮಾತಾಡಿಲ್ಲ. ಹಾಂ, ಏನಂದ? ನೀವೇ ಮಾತಾಡಿದ್ರಿ. ನಾನು ಮಾತಾಡಿದೆ. ನನ್ನ ಮೈಯೊಳಗೆ ಬಂದಿದ್ದಲ್ಲ, ಅವನೇನು ಮಾತಾಡ್ದ ಪ್ರತಾಪ? ಏನು ಮಾತು? ಚೋಳಕಾಯಿ ರೊಟ್ಟಿ ತಿಂದೆ, ಬೆಂಡೆಕಾಯಿ ರೊಟ್ಟಿ ತಿಂದೆ. ರೊಟ್ಟಿ ತಿಂದೆ ಅನ್ನ? ಚೌಳಿಕಾಯಿ ರೊಟ್ಟಿ ಗಿಟ್ಟಿ ಎಲ್ಲ ತಿಂದೆ ಅನ್ನ? ನೋಡ್ರಿ, ನಿಮ್ಮ ಹತ್ರ ಬಂದು ಮಾತಾಡ್ಸಿದ್ರೆ ಎಷ್ಟು ಖುಷಿಯಾಗಿರ್ಬೇಕು ನಿಮ್ಗೆ. ಖುಷಿ ಆಯ್ತಾ ನಿಮಗೆ? ನನಗೂ ಖುಷಿ ಆಯ್ತು, ನಿಮಗೂ ಖುಷಿ ಆಯ್ತು. ನೀವೇನೋ ಮಂತ್ರ ಹೇಳ್ತಾ ಇದ್ರಲ್ಲ? ನಾವು ಮಂತ್ರ ಹೇಳಲ್ಲ. ನಾವು ಇಲ್ಲ, ನೀವು ಜಪ ಮಾಡ್ತಾ ಇದ್ರಿ ಏನೋ, ನನ್ಗೆ ಗೊತ್ತಾಯ್ತು. ನನಗೆ ನನ್ನ ಮೈಯೊಳಗೆ ಬಂದಾಗ ನೀವೇನೋ ಜಪ ಮಾಡ್ತಾ ಇದ್ರಿ. ಹೌದಾ? ದೇವ್ರ ಹೆಸರು ತಗೋತಾ ಇದ್ರಾ? ಬಟ್ ನೀವು ನೋಡಿದ್ರಿ, ಖುಷಿ ಆಯ್ತು ನಿಮ್ಮ ಕೈ. ಏಯ್ ಹತ್ತು ಮೇಲತ್ತು, ಮೇಲತ್ತನ್ರಿ ಅವ್ನಿಗೆ. ನೀವು ಹೇಳಿ, ನೀನು ನನ್ನ ಮಾತೆಲ್ಲಿ ಕೇಳ್ತೀಯಪ್ಪ? ನಿನ್ನ ಫ್ರೆಂಡ್ ಆಗ್ಬಿಟ್ಟವ್ರು ಈಗ. ಹೇಳಿ ಮರತ್ ಅಂತೇಳಿ ಅವ್ನು. ಮರತ್ತಪ್ಪ, ಹತ್ತ ಮರ ಜೋರಾಗಿ ಹೇಳ್ರಿ. ಅವ್ನು ಹೆದರ್ಸ್ಬಿ ಇದು ಮಾಡ್ಬೇಕು ಅವ್ರಿಗೆ. ಮರತ್ತಪ್ಪ, ಹತ್ತ ಮರ ಹತ್ತದ ನೋಡ್ರಿ. ನೋಡ್ರಿ ಅಲ್ಲಿ ಹೊಂಟ ನೋಡ್ರಿ. ಹತ್ತು ಇಲ್ಲಿ ನೋಡ್ರಿ, ಇಲ್ಲಿ 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 ಅಲ್ಲಿ ಒಳಗಡೆ ಅಲ್ಲಿ ಐತಲ್ಲ ಕಾರ್, ಅದ್ರ ಒಳಗಡೆ ಕ್ಯಾಮ್ರಾ ಐತಿ. ಇದು ಸೂಪರ್ ಕುರಿಯನ್ ಕಾಮಿಡಿ ಪ್ರೋಗ್ರಾಮ್. ಯಾವ ದೆವ್ವನೂ ಇಲ್ಲ ಇಲ್ಲಿ.
ಸುಮ್ಮನೆ ಬಕ್ರ ಮಾಡಾಕ್ತೀವಿ ನಾವು ಆ ಆ? ಮಜಾ ಮಾಡಿದ್ರಿ ನಾವು ಅಣ್ಣಾರ ಒಳಗಡೆ ಕ್ಯಾಮ್ರಾ ಐತೆ ಸೂಪರ್ ಎಲ್ಲಿ ನೋಡಿದ್ರಿ ದೆವ್ವನ ನಾನು ನೋಡೇ ಇಲ್ಲ. ನೋಡೇ ನೋಡಿಲ್ರಿ, ನಾನು ನೋಡ್ಯಾರ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ, ಓಕೆನಾ? ಸುಮ್ಮನೆ ನಿಮ್ ನಗ್ಸಕ್ ನಾವು ಮಾಡೋದು, ಓಕೆನಾ? ಸರಿ, ಓಕೆ. ಅದ್ಯಾವ್ದೋ ದೆವ್ವ ಅನ್ನಲ್ಲ ನಾನು ನಿಮ್ಗೆ. ಕೂತ್ಕೊಂಡ್ರಿ, ನೀವು ಕೂತ್ಕೊಂಡ್ರಿ ಹಾಯ್ ಅಂತೀರಾ, ಯಾಕೆ ನೀವು ಇದೆ ಅನ್ಕೊಂಡ್ರ ದೆವ್ವ? ಐತೆ ಅಂತ ಅಲ್ರಿ, ನಾವು ಇಲ್ಲ ಅಂತ ಏನಿಲ್ಲ, ಐತೆ ಅಂದ್ರಿ, ಮತ್ತೆ ನಾವ್ ಏನ್ ಮಾಡಕತ್ತೀವಿ ಸರ್? ಅಲ್ಲ, ಬಟ್ ದೆವ್ವ ಇರೋದು ನಂಬಿದೀರಾ ನೀವು? ನೋಡಿದೀರಾ? ನಾನು ನಂಬಿಲ್ಲ ಸರ್, ನನ್ನ ಲೈಫ್ನಾಗ ದವ್ವ ನೋಡಿಲ್ಲ. ಎಷ್ಟು ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತೇವೆ, ಎಷ್ಟು ಸುಸೈಡ್ ಮಾಡ್ಕೊಂಡ್ ಬಟ್ ಸಾಯ್ತೇವೆ, ಇದ್ರ ಬಗ್ಗೆ ಎಲ್ಲ ಕೇಳಿದೀರಾ? ಎಲ್ಲ ಕೇಳಿದೀವಿ, ನಾವು ಕಣ್ಣಾರ ನೋಡಿಲ್ಲ ಸುಮಾರು ಜನ ನೋಡಿದೀನಿ ನಾನು. ಎಷ್ಟೋ ಜನ ದೆವ್ವ ಆಡಿದ್ರೆ ದರ್ಗಾಗ್ ಹೋಗಿ ಬಿಡಿಸ್ಕೊಂಡ್ ಬರ್ತಾರೆ, ಕರೆಕ್ಟ್ ಅಲ್ವಾ? ಎಲ್ಲೋ ಸರ್ ಅವೆಲ್ಲ ಮಾನಸಿಕ ಅದು. ಹಾ ಮಾನಸಿಕ ಅಂತೀರಾ? ಈಗ ಊಟ ಮಾಡಾಡ್ಯಾಗ ಒಂದ್ ಅಲ್ಲಿ ಬಿದ್ದಿತ್ತಂದ್ರ ಹಾ. ಅದ್ ಅಲ್ಲಿ ಬೀಳೋದು, ಅದ್ ಮ್ಯಾಗ ಒಂದ್ ಗ್ಲಾಸ್ ಇರುತ್ತ, ಹಾ. ಆ ಗ್ಲಾಸಿಗೆ ಅಲ್ಲಿನೊಳ ಗಂಗಳ ತಟ್ಟೆ ನೋಡಿ ಕೇಸಿ ನಾನು ಅಲ್ಲಿ ನುಂಗಿನ ಕೇಸಿ ಮನುಷ್ಯ ಒಣಕೆ ಹೋತಾನ. ಅದಕ್ಕೆ ಡಾಕ್ಟರ್ ಔಷಧಿ ಇಲ್ಲ, ಎಮ್ಲಿ ಡಾಕ್ಟರ್ ಔಷಧಿ ಇಲ್ಲ. ಹೌದಾ? ಅದು ನಿಜವಾದ ಅಲ್ಲಿ ಬಡ್ದು ಅವ್ರಿಗೆ ತೋರಿಸಿ ಕೇಸಿ ಅದ್ರ ಹಾಕಿ ಮತ್ತೆ ತೋರಿಸ್ಬಿಡ, ಅವ್ರು ತಾವೇ ಉದ್ಧಾರ ಆಗ್ಬಿಡ್ತಾರ ಅವ್ರು. ಅದ್ರಂಗಿದು. ಹಂಗೆ ಹಾ ಸರ್, ದೆವ್ವ ಗಿವಂಗಾರ ಏನಿಲ್ಲ ಏನಿಲ್ಲ ಸರ್. ಅಲ್ಲ, ಬಟ್ ತುಂಬಾ ಜನ ನಂಬ್ತಾರೆ ದೆವ್ವ ಇದೆ ಅಂತ. ಇಲ್ಲ ಸರ್, ದೆವ್ವನಿಲ್ಲ ಸರ್. ಇಲ್ಲ ಅಂತೀರಾ? ನನ್ನ ಲೈಫ್ನಾಗ ನಾವು ದೆವ್ವ ನೋಡಿಲ್ಲ. ಎಷ್ಟೋ ಸೂಸೈಡ್ ಮಾಡ್ಕೊಂಡ್ ಸತ್ತವ, ಎಷ್ಟೋ ಉರ್ಲಕ್ಕೆ ಸತ್ತವ, ಹಾ. ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತವ, ಅಲ್ಲೇ ಬಟ್ ನೀವು ಮರ ತಕ್ಕಂದ್ರೆ ಹತ್ತು ಅಂತೀರಿ. ನೀವ್ ಹೇಳಿದ್ರೆ ನಾವು ಕೇಳ್ಬೇಕಲ್ಲ ಸರ್, ನನಗೆ ಏನ್ ಹಂಗ? ಗೊತ್ತು? ಧನ್ಯವಾದ.